ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋದು. ಇವತ್ತು ಸ್ವಲ್ಪ ಅವಳಿಗೆ ನೆಗಡಿ ಆಗಿತ್ತು, ಹಾಗಾಗಿ ಅವಳ ಮಕ್ಕನೇ ನೋಡೋಕ್ಕಾಗ್ತಿರ್ಲಿಲ್ಲ. ಎದ್ದರೂ ಆಗಾಗ್ಗೆ ಬೀಳ್ತಾ ಇದ್ಲು, ಸರಿಯಾಗಿ ಊಟನೂ ಮಾಡ್ತಾಯಿಲ್ಲ, ನೆಗಡಿ ಜಾಸ್ತಿ ಆಗಿತ್ತಲ್ಲ, ಹಾಗಾಗಿ ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡೋಣ ಅಂತ ಮಾಡ್ಕೊತಾ ಇದ್ದೆ. ಇನ್ನು ಅಡುಗೆ ಮನೆಗೆ ಬಂದುಬಿಟ್ಟು ಸ್ವಲ್ಪ ನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ನೀರು ಬಿಸಿಗಿಟ್ಟಿದ್ದೆ. ಬಿಸಿ ಆಯಿತು. ಇವಾಗ ಒಂದು ಲೋಟ ನೀರು ಕುಡಿದ್ಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿನೀರು ಕುಡಿದೆ. ಅದಾದಮೇಲೆ ಬಾಗಿಲಿಗೆ ಎಲ್ಲ ತೊಳೆದು ಕಸ ಎಲ್ಲ ಹೊಡೆದು ನೆಲ ಒರೆಸಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಬಾಗಿಲಿಗೆ ಒಂದು ಸಿಂಪಲ್ಲಾಗಿರೋ ರಂಗೋಲಿ ಬಿಡಿಸೋಣ ಅಂತ ಅಂದ್ಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಅದಿರುತ್ತೋ ಅಳಿಸ್ತಾಳೋ ನನ್ನ ಮಗಳು ಗೊತ್ತಿಲ್ಲ, ಆದರೆ ಒಂದು ರಂಗೋಲಿ ಬಿಡಲೇಬೇಕು ವಾರದ ದಿವಸ, ಹಾಗಾಗಿ ರಂಗೋಲಿ ಬಿಡ್ತಾಯಿದ್ದೀನಿ ನಾನು. ಇದೆಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಬಂದು ನೋಡಿ ಹೂವು ಎಲ್ಲ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನೀರೆಲ್ಲ ಚಿಮ್ಸ್ಕೊಂಡು ತಗೊಂಡೋಗಿ ದೇವ್ರಿಗೆಲ್ಲ ಹಾಕ್ಬಿಟ್ಟು ಪೂಜೆನೂ ಕೂಡ ಮಾಡಿ ಮುಗಿಸ್ಬಿಟ್ಟೆ. ಬೆಳಗ್ಗೆ ಎದ್ದಿದ ತಕ್ಷಣ ಪೂಜೆ ಮುಗಿಸಿದ್ರೇ ಸ್ವಲ್ಪ ಸಮಾಧಾನ ಆಗುತ್ತೆ, ಹಾಗಾಗಿ ಕೆಲಸ ಮುಗಿಸ್ಬಿಟ್ಟು ಅಡುಗೆ ಮನೆಗೆ ಹೋದೆ. ಹಾಗೆ ಸ್ವಲ್ಪ ಕೆಮ್ಮು ಕಫ ಆಗೋಗಿತ್ತಲ್ವ ಚಿಕ್ಕವಳಿಗೆ, ಅದಕ್ಕೆ ಸ್ವಲ್ಪ ದೊಡ್ಡ ಪತ್ರೆ ಎಲೆ ಮತ್ತು 4 ಮೆಣಸುಕಾಳು ಹಾಕಿದ್ದೀನಿ, ಸ್ವಲ್ಪ ಶುಂಠಿ, ಮೇಯ್ನ್ ಇದಕ್ಕೆ ತುಂಬೆ ಎಲೆ ಬಂದು ಸ್ವಲ್ಪ ಒಣಗಿಬಿಟ್ಟಿತ್ತು, ಹಾಗಾಗಿ 2 ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಚೆಚ್ಚಿಬಿಟ್ಟು ರಸ ತೆಗಿತಾ ಇದ್ದೀನಿ. ರಸ ಸ್ವಲ್ಪ ಕಷ್ಟ ಆಯಿತು ಬರೋಕ್ಕೆ, ಸ್ವಲ್ಪನೇ ಅಲ್ವಾ ಹಾಕಿದ್ದು, ಹಾಗಾಗಿ ನೀರು ಮಿಕ್ಸ್ ಮಾಡಿಕೊಂಡು ತೆಗೆದು ಇವಾಗ ಹಾಕ್ತಾಯಿದ್ದೀನಿ. ನೋಡಿ ಅವ್ರು ಕುಡಿಯೋಕ್ಕೆ ರೆಡಿ ಇಲ್ಲ. ಕೆಮ್ಮು ಅದಕ್ಕೆ ಹಾಗೆ ಪೂಜೆ ಮಾಡಿದ್ನಲ್ಲ, ಇನ್ನು ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ. ಮನೆ ರೆಡಿ ಮಾಡಿದ್ರಲ್ಲ ಅದೇ ಇತ್ತು, ಹಂಗೆ ನೋಡ್ಕೊಂಡು ಕೈ ಮುಕ್ಕೊಂಡು ಬರಬೇಕಾದ್ರೆ ಪೂಜಾರಪ್ಪ ದೇವ್ರ ಮೇಲೆ ಇದ್ದಿದ್ದು 2 ನಿಂಬೆಹಣ್ಣು ಮತ್ತು ಹೂವನ್ನು ಕೊಟ್ಟರು. ಅದನ್ನು ಇಸ್ಕೊಂಡು ಬಂದು ಮನೇಲಿ ಇನ್ನೇನು ನಾಷ್ಟ ಮಾಡ್ಕೊಳ್ಳೋಣ. ನನ್ನ ಮಗಳು ಬಾಕ್ಸಿಗೆ ಮತ್ತು ನಮ್ಮ ಅಮ್ಮನ ಟಿಫನಿಗೆ ನಮ್ಮ ಅಮ್ಮನೇ ಮಾಡ್ಕೊಂಡಿದ್ರು. ಇನ್ನು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ತಿನ್ನೋಣ ಅಂತ ಅಂದ್ಬಿಟ್ಟು, ಹಾಗಾಗಿ ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ವಿ, ಅದನ್ನೇ ತಿನ್ನೋಣ ಅಂತ ಅಂದ್ಬಿಟ್ಟು ದೋಸೆ ಹಾಕ್ಕೊತಾ ಇದ್ದೆ. ದೋಸೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸ್ವಲ್ಪ ದೋಸೆ ಹಿಟ್ಟಿಗೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಗರಿಗರಿಯಾಗುತ್ತೆ. ಇನ್ನು ನಮ್ಮ ಅಮ್ಮನ ಬಿಟ್ಬಿಟ್ಟು ನನ್ನ ಮಗಳು ಬಂದು ಚಿಕ್ಕವಳು, ಇನ್ನು ಅವಳನ್ನ ಮಲಗಿಸೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ. ನಿದ್ದೆ ಬಂದೈತೆ, ಆದರೂ ಮಲ್ಕೊಳ್ದೇ ಆಟ ಮಾಡ್ತಾಯಿದ್ಲು, ಹಾಗಾಗಿ ಹಾಗೆ ತಟ್ಬಿಟ್ಟು ಮಲಗಿಸೋಣ ಅಂತ ಅಂದ್ಬಿಟ್ಟು ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸ್ತಾ ಇದ್ದೀನಿ. ಮಲಗಿಸ್ಬಿಟ್ಟು ಬೇರೆ ಏನೋ ಕೆಲಸ ಮಾಡೋಣ ಅಂತ ಹೋದೆ, ಆಗಲೇ ಅಷ್ಟು ಬೇಗ ಎದ್ದೆ ಬಂದು ನನಗೆ ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಸ್ವಲ್ಪ ಸೊಪ್ಪು ತೊಗೊಬಂದಿದ್ದೆ, ಕ್ಲೀನ್ ಮಾಡಿಬಿಟ್ಟು ಎಲ್ಲ ಎತ್ತಿಕೋಣ, ಹಾಗೆ ಇವತ್ತು ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ತಂದಿದ್ದೆ. ಏಯ್, ಏನು ಮಾಡ್ತಿದ್ಯಾ? ಇನ್ನು ಸೊಪ್ಪೆಲ್ಲ ಕ್ಲೀನ್ ಮಾಡಾಯ್ತಲ್ಲ, ಇನ್ನು ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನೆನೆಸಿಡೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಸಿಂಕಲ್ಲಿ ಸ್ವಲ್ಪ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ನೆನೆಸಿಟ್ಟಾದಮೇಲೆ 2-3 ಸಲ ತೊಳೆದ್ಬಿಟ್ಟು ಸೊಪ್ಪು ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿಬೇಳೆ ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, 2 ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ, ಹಾಗಾಗಿ ಜೀರಿಗೆ, ಕೊತ್ತಂಬರಿ ಸೊಪ್ಪು, ನೀರು ಹಾಕ್ಬಿಟ್ಟು ಕೂಗಕ್ಕಿಟ್ಟೆ. ಬೆಂದಮೇಲೆ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಆರಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಪೂನ್ ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಮೆಣಸಿನ್ಕಾಯಿ ಮೊದಲೇ ರುಬ್ಕೊಂಡ್ಬಿಡ್ತೀನಿ, ಆಮೇಲೆ ಸೊಪ್ಪನ್ನ ತರಕಾರಿಯಾಗಿ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಮಸೊಪ್ಪು ಕೂಡ ರೆಡಿಯಾಗುತ್ತೆ. ಇನ್ನು ಮಧ್ಯಾಹ್ನ ನನ್ನ ಮಗಳು ಬಂದಮೇಲೆ ಊಟ ಮಾಡಿಸ್ಬಿಟ್ಟು ಅವಳಿಗೆ ಸ್ವಲ್ಪ ಹೋಮ್ವರ್ಕ್ ಇತ್ತು, ಅದೆಲ್ಲ ಮುಗಿಸ್ಬಿಟ್ಟು ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು, ಭರತನಾಟ್ಯ ಸೇರಿಸಿದ್ದೀನಿ ನಾನು. ಹಾಗಾಗಿ ನೋಡಿ ವೇಲ್ ಕಟ್ತೀನಿ ಬಾ ಅಂದರೆ ನಾನೇ ಕಟ್ಕೋತೀನಿ ಅಂತ ಕಟ್ಕೊತಿದ್ದಾಳೆ, ಸರಿಯಾಗಿ ಕಟ್ಕೊಳಕ್ಕೆ ಬರ್ದೇನೆ. ಪೆನ್ಸಿಲ್ ಮೇಲೆ ಚಿಕ್ಕವಳು, ಎಲ್ಲಿಂದ ತರಲಿ ಈಗ ನಾನು? ಏನು ಬರೀತಿ ಹೇಳು? ಏನು ಬರೀತಿಯಮ್ಮ? ಪೆನ್ಸಿಲ್ ಇಲ್ಲ, ಅಕ್ಕ ತಗೊಂಡೋಗೋಳು ಸ್ಕೂಲಿಗೆ.
ಹ್ಞೂ ನೀನು ಹೋಯ್ತದ ಸ್ಕೂಲಿಗೆ ಹೋಗ್ತೀಯಾ? ಆಯ್ತು, ಇವಾಗ ಎತ್ತಿಡು. ಟ್ಯೂಷನ್ ಬುಕ್ ಅದು. ದೊಡ್ಡಮ್ಮ ಹೊಡಿತದೆ. ಹೆಣ್ಣದು ಎತ್ತಿಡು. ಹೊಡೆದು ಬಿಡ್ತಾರೆ. ಏಕೆ ಏಕೆ ಅದೇ ಬೇಕಾ? ಅದಾದಮೇಲೆ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹಳೆ ಮನೆ ಹತ್ರ ಹೋಗಿದ್ವಿ. ಅಲ್ಲಿ ಅವಳನ್ನ ಆಟ ಆಡಿಸ್ಕೊಂಡು ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಮೇಲೆ ನಮ್ಮಮ್ಮ ಇನ್ನು ಬರ್ತಾರೆ. ಅಲ್ಲಿ ಮಾತಾಡಿಕೊಂಡು ಯಾವಮ್ಮ ಬಂದರು. ಅಜ್ಜಿನಾ? ಯಾವ ಅಜ್ಜಿ? ಹೌದಾ, ಒದೆ ಕೊಡ್ತೀಯಾ? ಅಮ್ಮನ ಜೊತೆ ಚಿಕ್ಕವಳು ಆಟಾಡ್ತಿದ್ಲು ಅಂತ ಅಂದ್ಬಿಟ್ಟು ಸಂಜೆಗೆ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಆಗ್ಲಕಾಯಿ ಕಾಣಿಸ್ತಾ, ಆಗ್ಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬೇಗನೆ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಇದು ಬೇರೆ ಥರ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಮಿಕ್ಸಿ ಜಾರ್ಗೆ 2 ಸ್ಪೂನು ಕಾಯಿ ತುರಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಫ್ರೈ ಆಗಿರೋ ಆಗ್ಲಕಾಯಿನ ಸಪ್ರೇಟ್ ಒಂದು ಬೇರೆ ತಟ್ಟೆಯಲ್ಲಿ ಎತ್ತಿಕೊಂಡು ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ರುಬ್ಬಿರೋಂಥ ಕರ್ಬೇವಿನ ಸೊಪ್ಪು, ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಟೊಮೆಟೊ ಹಾಕ್ಬಿಟ್ಟು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅಚ್ಕಾರದ ಪುಡಿ ಹಾಕ್ಕೊಂಡು ಆಮೇಲೆ ಹುರಿದಿಟ್ಟಿರ್ತೀವಲ್ಲ ಆಗ್ಲಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು. ಉಪ್ಪು ಹಾಕ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಆಗ್ಲಕಾಯಿ ಬೇಯಬೇಕಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸಿದ್ಮೇಲೆ ಒಂದು 5 ನಿಮಿಷ ಬೇಯಲಿ ಅಂತ ಇಟ್ಬಿಟ್ಟು ನಾನು ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಆದಮೇಲೆ ಚೆನ್ನಾಗಿ ಬೇಯ್ತಾಯಿತ್ತು. ನಮಗೆ ಗೊಜ್ಜು ಥರ ಬೇಕು ಅಂದರೆ ಗೊಜ್ಜು ಥರನಾದರೂ ಮಾಡ್ಕೋಬೋದು, ಇಲ್ಲ ಡ್ರೈ ಬೇಕಂದರೆ ಡ್ರೈ ಆದರೂ ಮಾಡ್ಕೊಬೋದು. ನಾನು ಗೊಜ್ಜು ಥರನೇ ಇರಲಿ ಅಂದ್ಬಿಟ್ಟು ಹಾಗೆ ಗೊಜ್ಜು ಥರನೇ ಮಾಡಿದ್ದೀನಿ. ರೆಡಿ ಆಯಿತು. ಕೊಡಲ್ಲ ಕೊಡು ಸೋನು, ಅಕ್ಕಂಗೆ ಸೋನಮ್ಮ ಅಕ್ಕಂಗೆ ಕೊಡಮ್ಮ, ಕೊಡೋಣ ದೇವರು. ಕೊಡು ಸೋನು. ಹೆಂಗೆ ಆಡ್ಸೋದು ಅದನ್ನ? ಕೊಡು ಅಕ್ಕಂಗೆ, ಕೊಡು ಅಕ್ಕನ್ ತಾನೇ ಅದು. ಅವಳು ಅಲ್ಲಾಡ್ತಿರೋದು ನೋಡು. ಒಡಿ ಅಪ್ಪಂಗೆ ಸೋನ, ಒಡಿ. ಆಗ್ಲೇ ನೋವು ಕುತ್ಕೊಂಡ. ಇನ್ನು ಅಕ್ಕ ತಂಗಿರ್ದು ಇಬ್ಬರದು ಜಗಳ, ಆಮೇಲೆ ಗಲಾಟೆ ಎಲ್ಲ ಮುಗಿದು ಹಾಗೆ ಆಟ ಆಡಿಕೊಂಡು ನನ್ನ ಮಗಳು ಒಬ್ಬಳು ಇವಾಗ ದೊಡ್ಡವಳು ಸುಮ್ಮನೆ ಮಲ್ಕೊಂಡಿದ್ದಾಳೆ ಸೈಲೆಂಟಾಗಿ. ಈಗ ಚಿಕ್ಕವಳು ಆಟ ಆಡ್ತಿದ್ದಾಳೆ ಒಬ್ಬಳೆ. ಸ್ವಲ್ಪ ಅಡುಗೆ ಅವಳನ್ನ ಆಟ ಆಡೋಕೆ ಬಿಟ್ಬಿಡ್ಬೇಕು ನೋಡಿ. ಇವಾಗ ನಿಮ್ಮ ಅಕ್ಕನ ಹೆಸರೇನು? ಅಪ್ಪನ ಹೆಸರೇನು?
ಅಪ್ಪ ಅಪ್ಪ ಅಪ್ಪನ ಹೆಸರೇನು? ನಿಮ್ಮ ಅಕ್ಕ ಅಲ್ಲ ಅಪ್ಪ. ಇಲ್ಲಿಗೆ ಈ ಡೈಲಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಸರ್.